ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಈರುಳ್ಳಿ ಬೋಂಡ ಮಾಡ್ತಿದ್ದೀನಿ ಫ್ರೆಂಡ್ಸ್. ಈರುಳ್ಳಿ ಬೋಂಡ ಹೇಗೆ ಮಾಡೋದು ನೋಡೋಣ ಫ್ರೆಂಡ್ಸ್. ಈರುಳ್ಳಿ ಬೋಂಡಾಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. 1 ಕಪ್ ಕಡಲೆ ಹಿಟ್ಟು ತೊಗೊಬೇಕು, ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ, ಸ್ವಲ್ಪ ಮೆಣಸಿನ್ಕಾಯಿ 7 ತೊಗೊಂಡಿದ್ದೀನಿ, ಸಣ್ಣ ಪೀಸಸ್ ಆಗಿ ಕಟ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ಸ್ವಲ್ಪ ತೊಗೊಳ್ಳಿ. ಈರುಳ್ಳಿ ಒಂದು ದೊಡ್ಡ ಸೈಜ್ ಕಟ್ ಮಾಡ್ಕೊಂಡು ಉದ್ದುದ್ದಕ್ಕೆ. ಅಕ್ಕಿ ಹಿಟ್ಟು 1 ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅಜ್ವಾನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ. ಒಂದು ಬೇಸನಲ್ಲಿ ನಾವು ಕಡಲೆ ಹಿಟ್ಟು ಹಾಕ್ತಿದ್ದೀವಿ, ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಹಾಕ್ತಿದ್ದೀವಿ. ಬೇಸನ್ಗೆ ಹಿಟ್ಟು ಹಾಕ್ತಿದ್ದೀವಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ತಿದ್ದೀವಿ, ಉಪ್ಪು ಸೋಡಾ ಹಾಕ್ತಿದ್ದೀವಿ ಸ್ವಲ್ಪ. ಬಾಣಲೆಯಲ್ಲಿ ಬಿಸಿ ಎಣ್ಣೆ ಕಾಯ್ತಿರುತ್ತೆ, ಸ್ವಲ್ಪ ಹಾಕಬೇಕು 1 ಸ್ಪೂನ್. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು ಕಡಲೆ ಹಿಟ್ಟು. ನೋಡ್ತಿದ್ದೀರಾ ಫ್ರೆಂಡ್ಸ್, ನಾನು ಈ ಥರ ಕಲಿಸ್ತಿದ್ದೀನಿ, ನೀವು ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು, ಚೆನ್ನಾಗಿ ಬರ್ತವೆ. ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಕಡಲೆ ಹಿಟ್ಟು ಈರುಳ್ಳಿ ಬೋಂಡಾಗೆ. ಈ ಕನ್ಸಿಸ್ಟೆನ್ಸಿಲೇ ಇರಬೇಕು ಈರುಳ್ಳಿ ಬೋಂಡಾಗೆ. ಎಣ್ಣೆ ಕಾದಿದೆ ಫ್ರೆಂಡ್ಸ್, ಇವಾಗ ಈರುಳ್ಳಿ ಬೋಂಡ ಹಾಕ್ತಿದ್ದೀನಿ ಸಣ್ಣಕ್ಕೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬೇಕು ಗ್ಯಾಸ್ನ. ಸ್ವಲ್ಪನೇ ಬೋಂಡ ಹಾಕ್ತಿರ್ಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಈ ಥರ ನೀವು ಒಂದ್ಸರಿ ಈರುಳ್ಳಿ ಬೋಂಡ ಮನೇಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ಈರುಳ್ಳಿ ಬೋಂಡ ಇಷ್ಟ. ಈರುಳ್ಳಿ ಬೋಂಡ ಟ್ರೈ ಮಾಡಿ ಕಮೆಂಟ್ಸ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಾಗಿದೆ ಅಂತ. ಈರುಳ್ಳಿ ಬೋಂಡ ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಬೋಂಡ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಕರಿಬೇಕಾದ್ರೆ ಈ ಥರ ನಲ್ಲಿ ಬೆಂದಿರೋದು ಆ ಕಡೆ ಗೂರಾಡ್ತಿರ್ಬೇಕು. ನೋಡ್ತಿದ್ದೀರಲ್ಲ, ಒಂದು ಕಡೆ ಬೆಂದಿದೆ, ಆ ಕಡೆನೂ ಗೂರಾಡ್ತಿರ್ಬೇಕು. ಚೆನ್ನಾಗಿ ಬೇಯಿಸ್ಬೇಕು ಈರುಳ್ಳಿ ಬೋಂಡ ಕೆಂಪಗೆ ಚೆನ್ನಾಗಿ ಬಂದಿದೆ ನೋಡ್ರಿ ಫ್ರೆಂಡ್ಸ್. ಈ ಥರ ಈರುಳ್ಳಿ ಬೋಂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದ್ದಾವೆ. ಇದೇ ರೀತಿ ಹೆಲ್ತಿ ಕಿಚನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.